ಎಲ್ಲರಿಗೂ ನಮಸ್ಕಾರ. ಇವತ್ತು ನಡೆದ ಮಹಾರಾಜ ಟ್ರೋಫಿಯ ಮೊದಲನೇ ಪಂದ್ಯದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ಭರ್ಜರಿಯಾಗಿ ಜಯವನ್ನು ಸಾಧಿಸಿದ್ದಾರೆ. ಶಿವಮೊಗ್ಗ ಲಯನ್ಸ್ ವಿರುದ್ಧ 8 ವಿಕೆಟ್ಗಳ ಜಯವನ್ನು ಸಾಧಿಸಿದ್ದಾರೆ. ಸೊ ಮಳೆಯಿಂದಾಗಿ ಇದು 6 ಓವರ್ಗಳ ಪಂದ್ಯ ಅಷ್ಟೇ ಆಗಿತ್ತು. ಅದರಲ್ಲಿ ಕೇವಲ 4.2 ಓವರ್ನಲ್ಲೇ ಟಾರ್ಗೆಟನ್ನು ರೀಚ್ ಆಗೋ ಮುಖಾಂತರ ಅದ್ಭುತವಾದ ಜಯವನ್ನು ಸಾಧಿಸಿದ್ದಾರೆ. ಈ ಮ್ಯಾಚ್ದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ. ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ. ಮಳೆಯಿಂದಾಗಿ 6 ಓವರ್ನ ಸೀಮಿತ ಪಂದ್ಯಾವಳಿ ಆಗಿರುತ್ತೆ ಇದು. ಸೊ ಶಿವಮೊಗ್ಗ ಲಯನ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ಸೊ ನಿಹಾಲ್ ಉಳ್ಳಾಳ್ ಅವರು ಅದ್ಭುತವಾದ ಆರಂಭವನ್ನು ಕೊಡ್ತಾರೆ. ಕೇವಲ 12 ಬಾಲ್ನಲ್ಲೇ 31 ರನ್ ಗಳಿಸಿ ಅಬ್ಬರದ ಬ್ಯಾಟಿಂಗನ್ನು ಮಾಡ್ತಿರ್ತಾರೆ. ಸೊ ಸಡನ್ಲಿ ಅನೀಶ್ವರ್ ಗೌತಮ್ ಮತ್ತು ನಿಹಾಲ್ ಉಳ್ಳಾಳ್ ಇಬ್ಬರು ಕೂಡ ಬೇಗ ಅದಾದ ಬಳಿಕ ಔಟ್ ಆಗಿಬಿಡ್ತಾರೆ. ಸೊ ಈ ಇಬ್ಬರು ಔಟ್ ಆದ ಬಳಿಕ ಕೊಲಾಪ್ಸ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾರ್ದಿಕ್ ರಾಜ್, ಅನಿರುದ್ಧ್ ಜೋಶಿ, ಅವಿನಾಶ್ ಹಾಗೆಯೇ ರೋಹಿತ್ ಕುಮಾರ್ ಬೇಗನೆ ಔಟ್ ಆಗ್ತಾರೆ. ಎಲ್ಲರೂ ಕೂಡ ಅಂಡರ್ 10 ರನ್ ಹೊಡೆದಿದ್ದು ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ದರ್ಶನ್ ಅವರು ಒಂದು ಸ್ವಲ್ಪ ಫಿನಿಶಿಂಗ್ ಟಚಸನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. 5 ಬಾಲ್ನಲ್ಲಿ 14 ರನ್ ಹೊಡೆಯುವ ಮುಖಾಂತರ ತಂಡದ ಮೊತ್ತವನ್ನು 62ರ ತನಕ ತಲುಪಿಸ್ತಾರೆ. ಸೊ ಇದರೊಂದಿಗೆ ಅದ್ಭುತವಾಗಿ ಬಾಲ್ ಹಾಕಿದ್ದಾರೆ ಶುಭಾಂಗ್ ಹೆಗಡೆ ಅಂತಲೇ ಹೇಳ್ಬೋದು. 2 ಓವರ್ ಕೇವಲ 7 ರನ್ ನೀಡಿ 3 ವಿಕೆಟ್ ಪಡೆದಿದ್ರು. ಇನ್ನು ಮೊಹಸಿನ್ ಖಾನ್ 1 ಓವರಲ್ಲಿ 5 ರನ್ ನೀಡಿ 2 ವಿಕೆಟನ್ನು ಪಡೆದಿದ್ರು. ಸೊ ಇದನ್ನು ಬೆನ್ನತ್ತಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡಕ್ಕೆ ಕಲೆಕ್ಟಿವ್ ಆಗಿ ಪರ್ಫಾರ್ಮೆನ್ಸನ್ನು ಬಂತು ಅಂತಲೇ ಹೇಳ್ಬೋದು. ಸೊ ಚೇತನ್ ಮತ್ತು ರೋಹನ್ ಪಾಟೀಲ್ ಒಳ್ಳೆ ಸ್ಟಾರ್ಟನ್ನು ಕೊಡ್ತಾರೆ. ಬ್ಲಾಸ್ಟ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಇದು ಬೆಂಗಳೂರು ಬ್ಲಾಸ್ಟರ್ಸಿಂದ ಬ್ಲಾಸ್ಟ್ ಸ್ಟಾರ್ಟ್. ಸೊ ಚೇತನ್ 7 ಬಾಲ್ನಲ್ಲಿ 16 ರನ್ ಗಳಿಸಿ ಔಟ್ ಆದರೆ ರೋಹನ್ ಪಾಟೀಲ್ 5 ಬಾಲ್ನಲ್ಲಿ 12 ರನ್ ಗಳಿಸ್ತಾರೆ. ಅದಾದ ಬಳಿಕ ಮಯಾಂಕ್ ಅಗರ್ವಾಲ್ ಮತ್ತು ಶುಭಾಂಗ್ ಹೆಗಡೆ ಸಖತ್ತಾಗಿ ಆಡೋ ಮುಖಾಂತರ ಕೇವಲ 4.2 ಓವರ್ನಲ್ಲೇ ಈ ಮ್ಯಾಚನ್ನು ಮುಗಿಸ್ತಾರೆ. ಸೊ ಅಗರ್ವಾಲ್ 10 ಬಾಲ್ನಲ್ಲಿ 18 ರನ್ ಹೊಡೆದ್ರೆ ಶುಭಾಂಗ್ ಹೆಗಡೆ ಅವರು 4 ಬಾಲ್ನಲ್ಲಿ 14 ರನ್ ಹೊಡಿತಾರೆ. ಸೊ ಇದರೊಂದಿಗೆ ಕೇವಲ 4.2 ಓವರ್ನಲ್ಲೇ ಈ ಮ್ಯಾಚನ್ನು ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಶುಭಾಂಗ್ ಹೆಗಡೆ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ ಇವತ್ತು. ಸೊ ಅದ್ಭುತವಾಗಿ ಸಾಗ್ತಿದೆ ಮಹಾರಾಜ ಟ್ರೋಫಿ. ಶಿವಮೊಗ್ಗ ಲಯನ್ಸ್ ಒಂದೇನೆ ಇನ್ನೂ ಕೂಡ ಜಯವನ್ನು ಸಾಧಿಸಿಲ್ಲ, ಒಂದು ಪಂದ್ಯನೂ ಕೂಡ. ಸೊ ಮೊದಲನೇದಾಗಿ ಮಹಾರಾಜ ಟ್ರೋಫಿಯಲ್ಲಿ ಇನ್ನು ಪಾಯಿಂಟ್ಸ್ ಟೇಬಲ್ನಲ್ಲಿ ಇವಾಗ ಯಾರ್ಯಾರಿದ್ದಾರೆ ಅಂತ ನೋಡೋದಾದರೆ ಮಂಗಳೂರು ಡ್ರ್ಯಾಗನ್ಸ್ ಫಸ್ಟ್ ಪ್ಲೇಸಲ್ಲಿ ಇರ್ತಾರೆ. ಹುಬ್ಳಿ ಟೈಗರ್ಸ್ ಸೆಕೆಂಡ್ ಇದ್ದರೆ ಬೆಂಗಳೂರು ಬ್ಲಾಸ್ಟರ್ಸ್ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಮೈಸೂರು ವಾರಿಯರ್ಸ್ 4ನೇ ಸ್ಥಾನದಲ್ಲಿದ್ದಾರೆ. ಹಾಗೆಯೇ ಗುಲ್ಬರ್ಗಾ ಮಿಸ್ಟಿಕ್ಸ್ 5ನೇ ಸ್ಥಾನ. ಹಾಗೆಯೇ ಶಿವಮೊಗ್ಗ ಲಯನ್ಸ್ 6ನೇ ಸ್ಥಾನದಲ್ಲಿದ್ದಾರೆ. ಶಿವಮೊಗ್ಗ ಲಯನ್ಸ್ ಇನ್ನೂ ಕೂಡ ಒಂದು ಪಂದ್ಯವನ್ನು ಕೂಡ ಗೆದ್ದಿಲ್ಲ. ಸೊ ಉಳಿದ ಎಲ್ಲರೂ ಕೂಡ ಅಟ್ಲೀಸ್ಟ್ ಒಂದು ಪಂದ್ಯ ಆದರೂ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸಖತ್ತಾಗತ್ತೆ ಮುಂದೆ ಹೋಗ್ತಾ ಹೋದಾಗೆ ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು.